ಇನ್ನು ಸಿಎಂ ಕುರ್ಚಿ ಕದನ ನಡೀತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕಂಪನ ಉಂಟಾಗ್ತಾ ಇದೆ. ಹಲವಾರು ಗೊಂದಲಗಳ ಮಧ್ಯೆಯೇ ಶಾಸಕರು ಟೂರ್ಗೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಸಿಎಂ ಕುರ್ಚಿ ಕದನ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ನಲ್ಲಿ ಕಂಪನ ಉಂಟಾಗ್ತಿದೆ. ಸಾಕಷ್ಟು ಗೊಂದಲಗಳ ಮಧ್ಯೆನೇ ಶಾಸಕರು ಟೂರ್ಗೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಕುರ್ಚಿ ಕದನದ ಮಧ್ಯೆನೇ ಶಾಸಕರ ಫಾರಿನ್ ಟ್ರಿಪ್ ಆಗ್ತಾ ಇರುವಂತದ್ದು. ಇನ್ನು ಅಧ್ಯಯನದ ಹೆಸರಲ್ಲಿ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ 18ಕ್ಕೂ ಹೆಚ್ಚು ಶಾಸಕರು ವಿದೇಶ ಯಾತ್ರೆಗೆ ಹೋಗ್ತಾ ಇರುವಂತದ್ದು. ಬೆಂಗಳೂರಿನಿಂದ ಹೊರಟವರು ಫಸ್ಟ್ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಹಾಗಾಗಿ ಆಸ್ಟ್ರೇಲಿಯಾ ಫ್ಲೈಟ್ ಹತ್ತೋಕೆ ಸಜ್ಜಾಗ್ತಾ ಇದ್ದಾರೆ ಕೈ ಶಾಸಕರು. ಇನ್ನು ಇಲ್ಲಿ ಹೆಚ್ಚಿನದಾಗಿ ಸಿಎಂ ಬಣದವರೇ ಹೆಚ್ಚಾಗಿ ಇರುವಂತದ್ದು. ಇದೊಂದು ರೀತಿಯಾಗಿ ಮತ್ತೊಂದು ರೀತಿಯ ಚರ್ಚೆ ಆಗ್ತಾ ಇದೆ. ಈಗ ಸಿಎಂ ಡಿಕೆಶಿ ಅವರು ಕೊಟ್ಟಂತ ಹೇಳಿಕೆ ಈಗ ಮತ್ತಷ್ಟು ಜನಕ್ಕೆ ಗೊಂದಲವನ್ನ ಉಂಟು ಮಾಡ್ತಾ ಇರುತ್ತೆ. ಫಾರಿನ್ ಟ್ರಿಪ್ಗೆ ಈಗಾಗಲೇ ತಯಾರಿ ನಡೆದಿದೆ, ಇವತ್ತು ಹೊರಲೇಬೇಕು ಅವರು. ಹಾಗಾಗಿ ಈಗ ಸಾಕಷ್ಟು ಜನ ಎಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ನಾವು ಗುರಿಯಾಗ್ತೀವೋ ಅಂತ ಕೆಲವರು ಹಿಂದೆ ಸರಿದಿರೋರಿದ್ದಾರೆ. ಇನ್ನು ಈ ಒಂದು ವಿಚಾರ ಕೇಳ್ಪಟ್ಟಾಗ ಇನ್ನೂ ಗೊಂದಲಕ್ಕುಂಟಾದವರು ಅದೆಷ್ಟು ಜನ ಆಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಕುರ್ಚಿ ಕದನದ ಮಧ್ಯೆನೆ ಈಗ ಶಾಸಕರು ಫಾರಿನ್ ಟ್ರಿಪ್ ಅನ್ನ ಬಳಸ್ತಾ ಇರುವಂತದ್ದು. ಅದರಲ್ಲೂ ಸಿಎಂ ಬಣದವರೇ, ಸಿಎಂ ಪರವಾಗಿದ್ದವರೇ ಹೆಚ್ಚಿನದಾಗಿ ಭಾಗಿಯಾಗ್ತಾ ಇರುವಂತದ್ದು ಈ ಟ್ರಿಪ್ ನಲ್ಲಿ. ಆಸ್ಟ್ರೇಲಿಯಾಗೆ ಹೋಗ್ತಾರೆ ಮೊದಲು, ನಂತರ ನ್ಯೂಜಿಲ್ಯಾಂಡ್, ಅದೇ ರೀತಿಯಾಗಿ ಅಭಿವೃದ್ಧಿ ಹೆಸರನ್ನ ಅಥವಾ ಬೇರೆ ಈಗ ಆಸ್ಟ್ರೇಲಿಯಾದಲ್ಲಾಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಯಾವ್ಯಾವ ರೀತಿ ಇದೆ ರೆಸ್ಪಾನ್ಸಸ್ ಅಂತ ಹಲವಾರು ಗೊಂದಲಗಳ ಮಧ್ಯೆನೇ ಈಗ ಶಾಸಕರು ಟೂರ್ ಹೋಗ್ತಾ ಇದ್ದಾರೆ. ವಿದೇಶಿ ಪ್ರವಾಸದ ಬಗ್ಗೆ ಎಚ್.ಡಿ. ತಿಮ್ಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಒಬ್ಬ ರೈತರ ಮಗ, ನಾನು ಕೂಡ ಒಬ್ಬ ಕೃಷಿಕ, ಬೇರೆ ಬೇರೆ ದೇಶಗಳಲ್ಲಿ ಕೃಷಿ ಹೇಗಿದೆ ಅಂತ ನೋಡ್ಬೇಕು, ಅದಕ್ಕಾಗಿ ಫಾರಿನ್ ಟ್ರಿಪ್ ಹೋಗ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕೃಷಿ ಬಗ್ಗೆನೇ ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇರೋದು ಅಂತ ಹೇಳಿಕೆನ ಕೊಡ್ತಾ ಇರುವಂತದ್ದು. ಎಸ್, ನಾನು ಕೂಡ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದೀವಿ, ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇರೋದು, ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಎಚ್.ಡಿ. ತಿಮ್ಮಯ್ಯ ಅವರು. ಹಲವಾರು ಗೊಂದಲಗಳು ಇದೆ. ಹಾಗಿದ್ರೆ ಶಾಸಕರು ಟ್ರಿಪ್ ಪ್ಲಾನ್ ಮಾಡಿರುವಂತದ್ದು ಯಾರು ಕಳಿಸ್ತಾ ಇದ್ದಾರಾ? ವಿದೇಶಿ ಪ್ರವಾಸವನ್ನ ಈ ಸಂದರ್ಭದಲ್ಲಿ ಒಂದ್ ಕಡೆ ಕುರ್ಚಿ ಕಿತ್ತಾಟ ನಡೀತಾ ಇದೆ, ಇದೇ ಸಂದರ್ಭದಲ್ಲಿ ವಿದೇಶಿ ಟ್ರಿಪ್ಗೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಯಾಕೆ, ಯಾರು ಕಳಿಸ್ತಾ ಇರುವಂತದ್ದು, ಇವರ ಈ ಪ್ಲಾನ್ ಹಿಂದೆ ಯಾರಿದ್ದಾರೆ ಅಥವಾ ಯಾರೋ ಸಪೋರ್ಟ್ ಮಾಡಿ ಹೋಗಿ ಅಂತ ಕಳಿಸ್ತಿದಾರಾ ಅಂತ ಸಾಕಷ್ಟು ಪ್ರಶ್ನೆಗಳು ಇತ್ತು. ಇನ್ನು ಡಿ.ಕೆ. ಸುರೇಶ್ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಹೋಗ್ಬೋದು ಅಥವಾ ಡಿ.ಕೆ. ಸುರೇಶ್ ಅವರೇ ಈ ರೀತಿಯಾಗಿ ಮಾಡಿ ಟ್ರಿಪ್ ಹೋಗಿ ಟ್ರಿಪ್ ಪಾಲಿಟಿಕ್ಸ್ ಮಾಡಿ ಅಂತ ಪ್ಲಾನ್ ಕೊಟ್ಟಿದ್ದಾರೆ ಅಂತ ಕೂಡ ಮಾತಾಡ್ಕೋತಾ ಇದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಸುಳ್ಳು ಅಥವಾ ಅದು ನಿಜಕ್ಕೂ ಕೂಡ ಗೊಂದಲದಾಗೆ ಉಳ್ಕೊಂಡಿರುವಂತದ್ದು. ಇನ್ನು ಎಚ್.ಡಿ. ತಿಮ್ಮಯ್ಯ ಅವರು ಹೇಳ್ತಾರೆ, ನಾನು ನನ್ನ ಖರ್ಚಲ್ಲಿ ಹೋಗ್ತಾ ಇರುವಂತದ್ದು, ನನ್ನ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ. ಎಚ್.ಡಿ. ತಮ್ಮಯ್ಯ ಅವರು ಹೇಳ್ತಾ ಇರುವಂತದ್ದು ಜೊತೆಗೆ ನಾನು ಒಬ್ಬ ರೈತ, ನಾನು ಒಬ್ಬ ಕೃಷಿಕ, ಬೇರೆ ಬೇರೆ ಕಡೆ ಕೃಷಿ ಯಾವ ರೀತಿಯಾಗಿ ನಡೀತಾ ಇದೆ ಇದನ್ನೆಲ್ಲ ಅಧ್ಯಯನ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳುವಂತದ್ದು. ಹಾಗಿದ್ರೆ ನಿಜವಾಗ್ಲೂ ಕೂಡ ಇದೇ ಸೂಕ್ತ ಸಮಯ ಅಂತ ಅನ್ನಿಸ್ತಾ ಇವ್ರಿಗೆ? ನಾನೊಬ್ಬ ಕೃಷಿಕ, ನಂಗೆ ಮೊದಲಿನಿಂದನೂ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ನಾನೊಬ್ಬ ಸಾಮಾನ್ಯ ರೈತನ ಮಗ, ಶಾಸಕರಾಗಿದ್ದೀವಿ. ಈಗ ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ. ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ರು ಬರ್ತೀವಿ ಅಂದ್ರೆ ಬನ್ನಿ ಅಂತೇಳಿ ಹೋಗ್ತಿದ್ವಿ. ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಕಾಂಗ್ರೆಸ್ MLA ಕಾಂಗ್ರೆಸ್ಸಿಗ, ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ ಪರ್ಸನಲ್ ಅಕೌಂಟಿಂದ. ಹಂಗಾಗಿ ನಮ್ಮ ದುಡ್ಡಲ್ಲಿ ನಾವು ಪ್ರವಾಸ ಹೋಗ್ತೇವೆ. ಇದರಲ್ಲಿ ಏನು ವಿಶೇಷ ಇಲ್ಲ. ನಮಸ್ಕಾರ. ಈ ಕಾಂಗ್ರೆಸ್ ನಾಯಕರ ವಿದೇಶಿ ಪ್ರವಾಸದ ವಿಚಾರ ಏನಿದೆ, ಇದಕ್ಕೆ ದೆಹಲಿ ಟೂರ್ಗೆ ಸಿ.ಟಿ. ರವಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ತಾಯಿ ಮಗು ರಸ್ತೆ ಗುಂಡಿಗೆ ಬಲಿಯಾಗಿರುವಂತದ್ದು, ಇದಕ್ಕೆ ಪರಿಹಾರ ಕೊಡದೆ ಇರೋದಕ್ಕೆ ಒಂದ್ ಕಡೆ ಕೆಎಸ್ಆರ್ಟಿಸಿ ಬಸ್ ನ ಸೀಸ್ ಮಾಡಿರುವಂತದ್ದು,
ಇಷ್ಟೆಲ್ಲ ನಡೀತಿರುವಾಗ ಈಗ ಫಾರಿನ್ ಟ್ರಿಪ್ಗೆ ಅಂತ ಹೋಗ್ತಾ ಇರುವಂತದ್ದು, ಇದಕ್ಕೆ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಿಟಿ ರವಿ. ಈ ಕುರ್ಚಿ ಕಾದಾಟ ಏನ್ ನಡೀತಾ ಇದೆ, ಇದ್ರ ಮಧ್ಯೆನೆ ಫಾರಿನ್ ಟ್ರಿಪ್ಗೆ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಈ ಸಮಸ್ಯೆ ಪರಿಹಾರಕ್ಕಾಗಿ ವಿದೇಶಿ ಪ್ರವಾಸ ಅನ್ಸುತ್ತೆ ಅಂತ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಅವರ ನಾಯಕತ್ವದ ಮೇಲೆ ನಮಗೆ ನಂಬಿಕೆ ಇದೆ ಅಂತಿದ್ದಾರೆ ಸಿಟಿ ರವಿ. ರಾಜ್ಯದಲ್ಲಿರುವಂತಹ ಸಮಸ್ಯೆ ಬಗೆಹರಿಸೋ ವಿಶ್ವಾಸ ಅವ್ರಿಗಿಲ್ಲ, ಅದಕ್ಕಾಗಿ ವಿದೇಶಿ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ಮಹಿಳೆ ಮತ್ತು ಮಗು ನೆನ್ನೆಯೂ ಗುಂಡಿಗೆ ಬಲಿಯಾಗಿದೆ. ಬೆಂಗಳೂರಿನ ಗುಂಡಿಗೆ ಬಲಿಯಾಗಿದ್ದಾರೆ. ಅಭಿವೃದ್ಧಿ ಕೆಲಸ ನಿಂತು ನೀರಾಗಿದೆ. ಪರಿಹಾರದ ಹಣವನ್ನು ಕೊಡದೇ ಇರೋ ಕಾರಣಕ್ಕೆ KSRTC ಬಸ್ಸನ್ನೇ ಸೀಸ್ ಮಾಡುವಂಥ ದುಸ್ಥಿತಿ ಬಂದಿದೆ. ಬಹುಶಃ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದೇಶದಲ್ಲಿ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೇಕು. ಇದಕ್ಕೇನಾದ್ರು ಪರಿಹಾರ ಅರಬ್ನಲ್ಲೋ ಯುರೋಪ್ನಲ್ಲೋ ಪರಿಹಾರವನ್ನು, ಯಾಕೆಂದ್ರೆ ಇಲ್ಲಿರುವ ರಾಜಕೀಯ ನೇತೃತ್ವ, ಇಲ್ಲಿರುವ ವ್ಯವಸ್ಥೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಡಳಿತಾರೂಢರಿಗೆ ಅನಿಸಿದೆ. ಹಾಗಾಗಿ ಇದಕ್ಕೇನಾದ್ರು ಪರಿಹಾರ ವಿದೇಶದಲ್ಲಿ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ. ಇವ್ರುಗಳ ಮೇಲೆ, ಇಲ್ಲಿರೋ ನಾಯಕತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇವ್ರು ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅಲ್ಲೇನಾರು ಸಮಸ್ಯೆ, ಇರುವ ಸಮಸ್ಯೆ ಮತ್ತು ಇಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ.